ಮಾಡ್ರಿ ಇದನ್ನ ಗಣಿತ ಚೆನ್ನಾಗಿ ಮಾಡ್ರಿ, ತಿಳ್ಕೊಂಡು ಮಾಡ್ರಿ. ನಾ ತಿಳಿಸ್ತಾನ ಆಮೇಲೆ ನೋಡ್ರಿ ಲಕ್ಷ ಕೊಟ್ಟು. ಹಾಂ, ಇದು ಅನುಪಾತ ಎಕ್ಸದ ಬೆಲೆ ಕಂಡು ಹಿಡಿದು ಹೆಂಗ ಅಂತಂದ್ರೆ ಇಲ್ಲಿ ದಶಮಾಂಶಗಳು ಒಂದೇ ಸ್ಥಾನವ, ಬೇರೆ ಬೇರೆ ಇಲ್ಲ, ಒಂದೇ ಸ್ಥಾನದಾಗವ ಅಂತಂದ್ರೆ ಅವು ಪೂರ್ಣ ಸಂಖ್ಯೆ ಇದ್ದಂಗೆ. ಈಗ ನೋಡ್ರಿ, ನೀವು ಮಾಡೋದಾಗ್ಯದ ಅಂತ ತಿಳ್ಕೊಂಡು ನಾನು ವಿಡಿಯೋ ದೊಡ್ಡ ಆಗ್ತಾವ ನಿಂದ್ರಂಗಿಲ್ಲ, ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತಾನೆ. ನೋಡ್ರಿ, ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ 1.2 ಅನುಪಾತ ಬಿ 2.1 ಸಮಾನುಪಾತ ಸಿ ಏನಾಗ್ಯದ ಎಕ್ಸ್ ಆಗ್ಯದ, ಟಿ 0.7 ಆಗ್ಯದ. ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಸ್ಥಾನ ಬೆಲೆ ಎಲ್ಲದಕ್ಕೂ ಸೇಮ್ ಅದ. ದಶಮಾಂಶದ ಅಂತಂದ್ರೆ ಇದನ್ನ ರೂಲ್ಸ್ ಪ್ರಕಾರ ಮಾಡೋದು ಹೆಂಗ ಅನ್ನೋದನ್ನು ತೋರಿಸ್ತಾನು, ಬಾಯಲ್ಲೇನು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾನೆ. ಸಿ ಈಜ್ವಲ್ ಟು ಏನು, ಇದರ ಗುಣಲಬ್ಧ ಒಂದೇ ಇರ್ತದ. ಒಳ ಪದಗಳ ಗುಣಲಬ್ಧ ಹೊರ ಪದಗಳ ಗುಣಲಬ್ಧ ಒಂದೇ ಆಗ್ಯದ ಅಂದ್ರೆ ಸೂತ್ರಗಳು ನೀವು ಇದನ್ನು ಮಾಡ್ಕೊಂಡ್ರಿ ಅಂತಂದ್ರೆ ಗುರ್ತಾಗ್ಬಿಡ್ತದೆ. ಇದರ ಗುಣಲಬ್ಧ ಒಂದೇ. ಸಿ ಈಜ್ವಲ್ ಟು ನೋಡಿ, ಸಿ ಈಜ್ವಲ್ ಟು ಇದು ಬಿ ಭಾಗಿಸಬೇಕು, ಎ ಗುಂಡ್ಲೆ ಡಿ. ನೋಡಿ, ಎ ಗುಂಡ್ಲೆ ಡಿ ಎಷ್ಟದ, ಎ 1.2 ಗುಂಡ್ಲೆ 0.7 ಸರ್ವಾಸ ಬಾಗಿಲೆ. ನೋಡಿ, ಬಿ ಎಷ್ಟದ ನೋಡ್ರಿ, 2.1. ಈಗ ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡ್ರಿ, ಯಾಕಂದ್ರೆ ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡಬೇಕು. ಇದರ ಸ್ಥಾನ ಬೆಲೆ ನೀವು ತಾಳಕ್ಕೆ ಕೊಡ್ಬೇಕು. ಇದ್ರದ್ದು 10 ಕೊಡಬೇಕು, ಇದ್ರದ್ದು 10 ಕೊಡ್ಬೇಕು ನೀವು. ನೋಡಿ, ತಿಳಿತಲ್ಲ? ಈಗೆಲ್ಲ ಪೂರ್ಣ ಸಂಖ್ಯೆ ಅದು 7 1 7 3 ನೋಡಿ, 3 1 3 4. ಆಮೇಲೆ ಈ 10 ಹೋತು, ಈ 10 ಹೋತು, ಬರೋಬ್ಬರಿ ಏನಾಯ್ತು, 4 10 ಬಂತಿಲ್ಲ, 4 / 10. ಇದರ ಸ್ಥಾನ ಬೆಲೆ ಏನಾಗ್ತದ, 0.4 ಆಗಿಬಿಡ್ತದೆ. ಆನ್ಸರ್ ಈಜ್ವಲ್ ಟು 0.4. 0.4 ಇದರ ಉತ್ತರ. ನೋಡಿ, ಹೆಂಗ ನಾ ಮಾಡೀನಿ ಅನ್ನೋದು ತಿಳ್ಕೊಬೇಕು. ಎ ಗುಂಡ್ಲೆ ಡಿ ಹಚ್ಚಿನು 1.2 ಗುಂಡ್ಲೆ 0.7, ಬಿಲೆ ಭಾಗಿಸಿನು 2.1 ಸ್ಥಾನ ಬೆಲೆ ಕೊಡ್ಬೇಕು. ಇದರದ್ದು ಸ್ಥಾನ ಬೆಲೆ 10 10, ಇದರದ್ದು 10, ಇದರದ್ದು 10, ಇದ್ರದ್ದು 10 ಮ್ಯಾಲೆ ಕೊಡ್ಬೇಕು. 7 1 7 3 3 1 3 4 ಈ 10 ಹೋತು, ಈ 10. 4 / 10 = 0.4. ನೋಡಿ, ಇಂಥ ಗಣಿತಗಳನ್ನು ನೀವು ಬಿದ್ದಾವ್ ಸೈನಿಕ್ ಸ್ಕೂಲ್ನಾಗ ನೀವು ಕಲಿಬೇಕು. ಯಾವುದೇ ಒಂದು ಗಣಿತ ನೋಡಿ, ಇಲ್ಲಿ ಡಬಲ್ ಎಕ್ಸ್ ಬಂದ್ಬಿಟ್ಟದಿ. ಇದು ಮಧ್ಯಾನುಪಾತ ಎಕ್ಸ್ ಬಂದದಂದ್ರೆ ಹೆಂಗೆ, ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ 1.6 ಅನುಪಾತ ಎಕ್ಸ್ ಸಮಾನುಪಾತ ಎಕ್ಸ್ ಅನುಪಾತ ಡಿ. ನೋಡಿ, ಡಿ ಎಷ್ಟದ, 0.4 ಅದ. ನೋಡಿ, ಎಕ್ಸ್ ಗುಂಡ್ಲೆ ಎಕ್ಸ್ ಹೇಳಿನಲ್ಲ, ಇದರ ಗುಣಲಬ್ಧ ಒಂದೇ ಇರ್ತದ, ಇದರ ಗುಣಲಬ್ಧ ಒಂದೇ ಇರ್ತದ. ಆದರೆ ಇಲ್ಲಿ 2 ಕಡೆ ಎಕ್ಸ್ ಬಂದದ್ದರಿಂದ x² ಆಗ್ತದ. ಈಗ ಏನಾಗ್ತದೆ, x² ಆಗ್ತದೆ. ಎಕ್ಸ್ ಗುಂಡ್ಲೆ ಎಕ್ಸ್ ಈಜ್ವಲ್ ಟು 1.6 ಗುಂಡ್ಲೆ 0.4. ಆಮೇಲೆ x² ಬರೋಬ್ಬರಿ 16 4 64. 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಎಕ್ಸ್ ಬರೋಬ್ಬರಿ 0.64 ವರ್ಗಮೂಲ x² ಬರೋಬ್ಬರಿ ಎಕ್ಸ್ ಬರೋಬ್ಬರಿ 8 8 0.8. ಇದಕ್ಕೊಂದು ಕೊಡ್ರಿ, ಇದಕ್ಕೊಂದು 0.8 ಕೊಡ್ರಿ. ನೋಡ್ರಿ, ಇದು x² ಬರ್ತದ. ಎಕ್ಸ್ ಯಾವಾಗ ಬರ್ತದ ಅಂದ್ರೆ ಒಂದು ನೀವು 0.8 ಹೊರಗೆ ತಕ್ಕೊಂಡಾಗ ಎಕ್ಸ್ ಆಗ್ತದ. ಆನ್ಸರ್ ಈಜ್ವಲ್ ಟು 0.8.
ಆನ್ಸರ್ ಇಸ್ ಈಕ್ವಲ್ ಟು 0.8. ನೋಡಿ ಹೆಂಗೆ ನಾವು ಮಾಡಬೇಕು ಅನ್ನೋದು. ಎ ಬಿ ಸಿ ಡಿ 2 ಎಕ್ಸ್ ಅದ, ಎಕ್ಸ್ ಗುಂಡ್ಲೆ ಎಕ್ಸ್ 1.6 0.4 ಎಕ್ಸ್ ಸ್ಕ್ವೇರ್ ಬರೋಬರಿ 0.64 14 64 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ಎಕ್ಸ್ ಸ್ಕ್ವೇರ್ ಬರೋಬರಿ 0.64 ಇದರದ್ದು 8 ಇದಕ್ಕೆ 8 ಇದು 2 ಸ್ಥಾನವು ಇದಕ್ಕೊಂದು ಸ್ಥಾನ ಕೊಡಬೇಕು, ಇದಕ್ಕೊಂದು ಸ್ಥಾನ ಕೊಡಬೇಕು. ಎಕ್ಸ್ ಸ್ಕ್ವೇರ್ ಬರೋಬರಿ 0.8 ಗುಂಡ್ಲೆ 0.8 ಎಕ್ಸ್ ಬರೋಬರಿ ಅನ್ನೋದ 0.8 ತೆಗೆದ್ರಿ ಅಂದರೆ ಎಕ್ಸ್ ಆಗಿಬಿಡ್ತು. ಇಂಥ ಗಣಿತಗಳನ್ನು ಕಲ್ತಾರೆ ಅಂದರೆ ನೀವು ರ್ಯಾಂಕ್ ಸ್ಟೂಡೆಂಟ್, ನಿಮ್ಮದು ಮೆರಿಟ್ನಾಗೆ ಸೆಲೆಕ್ಷನ್ನ. ಇದು ನೆನ್ಪಿಟ್ಕೊಂಡು ಅಭ್ಯಾಸ ಮಾಡ್ರಿ. ಇದನ್ನು ತಿಳ್ಕೊಂಡು ಅಭ್ಯಾಸ ಮಾಡ್ಬೇಕು. ಇದನ್ನು ಕಲಿಯೋದರಿಂದ ಏನಾಗ್ತದೆ? ಸಳೆಕಣ ಲಾಭ ಲಸ ಇಷ್ಟೇ ಅಂದ್ರೆ ಅಲ್ಲ, ಎಲ್ಲ ರೀತಿಯಿಂದ ನೀವು ತಯಾರು. ಬೇಕಾದ್ರೆ ಕೇಳಿದ್ರೆ ಕ್ವಶನ್ ಪೇಪರ್ ಕೊಟ್ಟರು ನೀವು ಈಸಿಯಾಗಿ ಬಿಡಿಸ್ತೇವೆ. ಅದಕ್ಕೆ ಇದಕ್ಕೆ ಬೇಸಿಕ್ ಸ್ಟಡಿ ಅಂತಾರೆ. ಇದಕ್ಕೆ ಬೇಸಿಕ್ ಅಭ್ಯಾಸ ಅಂತಂದ್ರೆ ಏನು? ಎಲ್ಲ ಅಭ್ಯಾಸಗಳು ಬಂದ್ಬಿಡ್ತಾವೆ. ಇದನ್ನು ಬಿಟ್ಟರೆ ಅವ ಏನೂ ಕೇಳೋದೇ ಇಲ್ಲ. ಕೋಚಿಂಗ್ ಕ್ಲಾಸ್ ವಿಡಿಯೋ ಅಂದರೆ ಡಿಕ್ಸ್ನರಿ ಇದ್ದಂಗೆ. ಎಲ್ಲ ಗಣಿತಗಳು ಬಂದು ಅಂದರೆ ಬಡ ಬಡ ಮುಂದಿನ ಗಣಿತಕ್ಕೆ ಹೋಗ್ರಿ, ಬೇಡ ಅನ್ನೋದು ನಿಮಗೆ ತಿಳಿದು ಅಂತ ತಿಳ್ಕೊರಿ. ಯಾಕಂದ್ರೆ ಕ್ವಶನ್ ಪೇಪರ್ ರಿವಿಷನ್ದಾಗ ನಿಮಗೆ ಆದದ್ದು ಬರ್ತಾವೆ. ನಾಳೆ ನಿಮಗೆ ಶಿವಯೋಗಿ ಸೀರಿಯಲ್ ಒಂದದ, ಮಾಸ್ಟರ್ ಗೈಡ ಮತ್ತು ನವೋದಯ ಚಾಲೆಂಜಿನ ಅಭ್ಯಾಸ ನೀವು ಬೇಕಾದನ್ನು ನಾನು ಕೇಳಿದ್ರೆ ಹೇಳ್ಬೋದು. ಬೇರೆ ಬುಕ್ಕದ ಬೇರೆ ಆಥರ್ಸ್ ಬುಕ್ಕಿಗೆ ನಮ್ಮ ವಿಡಿಯೋ ಕೋಚಿಂಗ್ ಕ್ಲಾಸ್ನಿಂದ ಉತ್ತರ ಸಿಗುವುದಿಲ್ಲ. ನೆನ್ಪಿಟ್ಕೊಳ್ರಿ, ಚೆನ್ನಾಗಿ ಬಿಟ್ಕೊಳ್ರಿ.